ಕುಂಗು ಪುರಾಣ ಅಲ್ಲ. ಇವತ್ತಿನ ವಿಡಿಯೋ ಏನು ಅಂತಂದರೆ ತೋರಿಸ್ತೀನಿ ನೋಡಿ. ಈಗ ಸೊ ನಾವು ಆನ್ಲೈನಲ್ಲಿ ಕೇಳ್ಕೊಂಡಿದ್ವಿ, ಬಟ್ ನಮ್ಮದು ಡೇಟ್ಸ್ ಫ್ಲೆಕ್ಸಿಬಲ್ ಇರೋದ್ರಿಂದ ಆನ್ಲೈನ್ ಮಾಡಿರಲಿಲ್ಲ. ಇಲ್ಲೇ ಬಂದು ಮಿಡ್ ನೈಟ್ ನಾವು ಬುಕ್ ಮಾಡಿದ್ವಿ. ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. ಬಾಂಡ್ಲಿ ಕಾದಿದೆ, ಎಣ್ಣೆನೂ ಬಿಸಿ, ಫುಲ್ ಬಿಸಿ ಇದೆ. ಹಾಕೊಂಡು ಉರಿಯೋಣ. ಆ ಬೆಳ್ಳುಳ್ಳಿ ಸ್ಮೆಲ್ಲು, ಆಹಾ, ಚಟಾಪಟ ಚಟಾಪಟ. ಎಲ್ಲಿದೆ ನಾನು? ಎಂಟರ್ಟೈನ್ಮೆಂಟ್, ಯು ಆರ್ ಮೈ ಎಂಟರ್ಟೈನ್ಮೆಂಟ್ ಚಿನ್ನ. ಕಾಮನ್ ಚಿನ್ನ, ಹೋಗೋಣ. ಅದು ಟೆಂಪಲ್ ಪಕ್ಕನೇ ಇದ್ದಿದ್ದು ಲಾಡ್ಜ್. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ. ನಮ್ಮ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ದೇವಸ್ಥಾನಕ್ಕೆ ಹೋಗಿದ್ರಂತೆ ಅಣ್ಣ. ಚೆನ್ನಾಗಿ ಕಾಣಿಸ್ತೈತೆ ಕುಂಕುಮ, ಗೊತ್ತಾಗ್ತಿದೆ. ಮುಂದೆ ಮ್ಯಾಟ್ರ್ ಹೇಳಿ ಅಣ್ಣ. ಸೊ ನಾವು ಬಂದಿರೋದು 3 ಜನ. ಸೊ 3 ಜನದಿಂದ ಅರೌಂಡ್ 750 ಏನೋ ಚಾರ್ಜ್ ಮಾಡಿದ್ದಾರೆ. ಕಾಸ್ಟ್ ವೈಸು ಬಜೆಟ್ ಫ್ರೆಂಡ್ಲಿ ಇದೆ. ಅಣ್ಣ ಹೇಳ್ತಾವ್ರೆ ಬಜೆಟ್ ಫ್ರೆಂಡ್ಲಿ ಅಂತೆ. ಹೋಗ್ರಿ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೇಕಣ್ಣ ಅದನ್ನು. ಏನಣ್ಣ ನೀನು? ಇದು ಬೆಡ್ಡು, 3 ಜನ ಸ್ಟೇ ಆಗುವಂಥ ಬೆಡ್ಡು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾವು 3 ಜನ ಇರೋದ್ರಿಂದ 3 ಬೆಡ್ ಇರೋಂಥದ್ದು ತೊಗೊಂಡಿದ್ವಿ. ಸೊ ಇದೇ ಬೆಡ್ಡು ಆ್ಯಂಡ್ ಇದೊಂದು ಬೆಡ್ಡು ರೆಡಿ ಇದೆ. ನಾವು ಹೊಡ್ತಾ ಇದ್ದೀವಿ. ಟಿವಿ ನೋಡೋದು, ಟಿವಿ ನೋಡ್ಕೋಬೋದು. ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ರೆಡಿ ಇದೆ, ನಾವು ಹೊಡ್ತಾ ಇದ್ದೀವಿ. ಟಿವಿ ನೋಡೋದು, ಟಿವಿ ನೋಡ್ಕೋಬೋದು. ಇನ್ನೊಂದು ಎಕ್ಸ್ಟ್ರಾ ಬೆಡ್ ಕೂಡ ಇದೆ. ಅಣ್ಣನ ರೂಮಲ್ಲಿ 2 ಬೆಡ್ ಎಕ್ಸ್ಟ್ರಾ ಐತೆ. ಏನಕ್ಕೇನು ಗೊತ್ತಿಲ್ಲ. ಹೇಳಿ ಅಣ್ಣ, ನೀವೇನೆ. ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಅಳ್ಬಿಡ ಕಣ, ಅಳ್ಬಿಡ ಅಣ್ಣ. ಯಾಕಣ್ಣ? ಒಂದ್ ನಿಮಿಷ ಕಣ್ಣೀರು ಒರ್ಸ್ಕೊಳ್ಳೋಣ. ತೆಗಿ. ಕಮೆಂಟ್ ಮಾಡ್ಬಿಡಿ ಏನಕ್ಕೆ ಅಂತ. 2 ಬೆಡ್ ಎಕ್ಸ್ಟ್ರಾ. ಆಮೇಲೆ ಇನ್ನೂ ಇದೆ, ತೋರಿಸ್ತಾರೆ ನೋಡಿ. ಆ್ಯಂಡ್ ವಾಶ್ರೂಮ್ ಎಲ್ಲ ಕ್ಲೀನ್ ಆಗಿದೆ, ನೋಡ್ತಿರ್ಬೋದು. ಟಾಯ್ಲೆಟ್ ರೂಮು ಮತ್ತು ಬಾತ್ರೂಮಲ್ಲಿ ಆಪ್ಷನ್ ಇದೆಯಂತೆ. ಎಕ್ಸ್ಪೆಷಲಿ ಇಂಡಿಯನ್ ಅಂಡ್ ವೆಸ್ಟರ್ನ್ 2 ಇದೆಯಂತೆ. ನಾವು ವೆಸ್ಟರ್ನ್ ತೊಗೊಂಡ್ವಿ. ಇದರಲ್ಲೂ ಆಪ್ಷನ್ ಇದೆ, ವೆಸ್ಟರ್ನ್ ಮತ್ತು ಇಂಡಿಯನ್ ಆಪ್ಷನ್ ತೊಗೋಬೋದು. ನಾವು ವೆಸ್ಟರ್ನ್ ತೊಗೊಂಡಿದ್ದೀವಿ. ಅಣ್ಣ ಚೂಸ್ ಮಾಡಿದ್ದು ವೆಸ್ಟ್ರನ್ನು. ಅಣ್ಣ ಲಂಡನ್ ರಿಟರ್ನ್ಸು. ನಿಮ್ಮ ಮನೇಲಿ ಯಾವುದಿರೋದು ವೈ? ಸೊ ಇದು ನಾವು ಎಂಟ್ರ್ ಆಗೋ ಜಾಗ. ಎಂಟ್ರ್ ಆದ ತಕ್ಷಣ ಈ ಥರ ಕಾಣುತ್ತೆ ನಮ್ಮದು ರೂಮು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಸೊ ಇದು ಮಿರರು. ಎಂಟ್ರಾಗೋ ಜಾಗ. ಎಂಟ್ರಾದ ತಕ್ಷಣ ರೂಮು ಅಲ್ಲಿ ನೋಡಿ ಅದು ಹೆಂಗಿದೆ, ಅಲ್ಲಿ ಏನೇನು ಮಾಡವ್ರೆ ಅಂತ ಗೊತ್ತಾಗ್ತಿದೆ. ಇದು 3 ಜನ ಮಲ್ಕೊಳ್ಳೋಕ್ಕೆ ಒಂದು ಡಬಲ್ ಬೆಡ್ಡು, ಒಂದು ಸಿಂಗಲ್ ಬೆಡ್ಡು. ಬೇಕಂತಾಗಲಿ ಕಣ, ಪತ್ತಲ್ಲಿ ಹೆಂಗ್ಸರು ಇರ್ಬೇಕಷ್ಟೇ. ನೀನು ಹೇಳು ಬೇಡ, ನಾ ಬೇರೆ ಕೇಳೋದು ಇಲ್ಲ. ನೀನು ಬ್ಲಾಗ್ ಮಾಡ್ತಿದ್ಯಾ ಅಣ್ಣ, ಚೆನ್ನಾಗಿ ಮಾಡ್ತಿದ್ಯಾ ಅಣ್ಣ, ಪಕ್ಕಾ ಪರ್ಫೆಕ್ಟ್. ಆದರೆ ಅಲ್ಲಿ ಕೆದ್ರೋಗಿರೋದು ಸ್ವಲ್ಪ ನೀಟಾಗಿ ತೋರಿಸ್ಬಿಟ್ಟು ಮಾಡ್ಬೇಕಲ್ವ ಅಣ್ಣ? ನಿಮ್ಮ ಸಬ್ಸ್ಕ್ರೈಬರ್ಸ್ ಆದರೂ ಹೆಂಗೆ ಮೆಚ್ಚಬೇಕು ಇದನ್ನು ಹೇಳಿ ಅಣ್ಣ. ನಾನು ನಿಮ್ಮ ಸಬ್ಸ್ಕ್ರೈಬರೇ, ಮರಿಬೇಡಿ. ನೀಟಾಗಿ ಮಾಡಿ ಅಣ್ಣ. ಇನ್ನೂ ಇದೆ ನೋಡಿ. ಆಮೇಲೆ ಇಲ್ಲೂ ಒಂದು ಟೀ ಬಾಯ್ ಥರ ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ, ಸಪ್ರೇಟ್ ಪಿಲ್ಲೋ ಮತ್ತು ಬೆಡ್ಶೀಟ್ ಇರುತ್ತೆ. ಸೊ ಅದು ಎಕ್ಸ್ಟ್ರಾ ಬೆಡ್ ಇದೆಯಲ್ಲ, ಅದು ಅಲ್ಲಿ ಮಲ್ಕೊಳ್ಳೋರ್ಗೆ ಇದು ಯೂಸ್ ಆಗುತ್ತೆ. ಸೊ ಕಬೋರ್ಡು ಎಲ್ಲ ಕ್ಲೀನಾಗಿದೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಕಬೋರ್ಡ್ ಕ್ಲೀನ್ ಆಗಿದೆಯಾ? ಅಲ್ಲಿ ಕೆಳಗಡೆ ನೋಡಿ ಅಣ್ಣ, ಅಲ್ಲಿ ಇಲ್ಲಿ 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 ಅಲ್ಲಿ ಏನು ಈ ಥರ ಏನು ದುಡ್ಡು ಇಸ್ಕೊಂಡು ರಿವ್ಯೂ ಮಾಡ್ತಿದ್ಯಾ? ನೋಡಿದ್ರಲ್ಲ ಲಾಡ್ಜ್ ಹೆಂಗಿದೆ ಅಂತ. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಈ ಲಾಡ್ಜಿಗೆ ಬರಬೇಕಂತ ಇದ್ರೆ ನೀವು ಆನ್ಲೈನಲ್ಲಿ ಹೊರನಾಡ್ದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟಲ್ಲಿ ಲಾಡ್ಜಿಂಗ್ ಇನ್ ರೂಮ್ಸ್ ಅಂತ ಒಂದು ಕಾಲಮ್ ಇದೆ, ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಿ, ಅಲ್ಲಿ ಫೋನ್ ನಂಬರ್ ಇರುತ್ತೆ.
ಫೋನ್ ಮಾಡಿದ್ರೆ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ತರ ಬುಕಿಂಗ್ ಮಾಡೋದು ಅಂತ. ಆನ್ಲೈನಲ್ಲೂ ಅವರು ಮಾಡ್ಬೋದು, ಇಲ್ಲ ಆಫ್ಲೈನಲ್ಲಾರು ಮಾಡ್ಬೋದು. ವೆಬ್ಸೈಟ್ ನೇಮು, ನಂಬರು, ಲ್ಯಾಂಡ್ಲೈನ್ ನಂಬರ್ ಪ್ರತಿಯೊಂದನ್ನು ಮಿಡ್ ನೈಟಲ್ಲಿ ಅಣ್ಣ ಬಂದು ಇಷ್ಟೆಲ್ಲ ಕಲೆಕ್ಟ್ ಮಾಡಿ ಮಾಡವನೆ. ಸಪೋರ್ಟ್ ಮಾಡೋಕ್ಕೆ ಏನ್ರಿ ಪ್ರಾಬ್ಲಮ್ ನಿಮಗೆ? ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ ಸಟ್ ಪಟ್ ಡಡಮ್. ಸೊ ನಾವು ನಿನ್ನೆ ನೈಟ್ ಬಂದು ಇಲ್ಲೇ ಬುಕ್ ಮಾಡಿ ಸ್ಟೇ ಆಗಿದ್ವಿ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಣ್ಣಂದು ಕ್ಯೂರಿಯಸ್ ಕ್ಲಿಪ್ ಅಂತ ಹೋಗಿ ಸರ್ಚ್ ಮಾಡಿ. ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಸೊ ಈ ತರ ನಿಮ್ದು ಸಡನ್ ಪ್ಲಾನ್ ಇತ್ತಂದ್ರೆ ಒಂದ್ಸಲಿ ಕನ್ಫರ್ಮ್ ಮಾಡ್ಕೋಬೇಕು, ಯಾಕಂದ್ರೆ ಫುಲ್ ಆಗ್ಬಿಟ್ರೆ ನಿಮ್ಗೆ ಸಿಕ್ಕೋದಿಲ್ಲ. ಸೊ ಓಕೆ, ಇದು ಈ ಹೊರನಾಡು ಬೆಳೆಸಿ ಬೆಳೀರಿ ಹೇಳವ್ರೆ ನಮ್ಮ ಅವರು ಮಾಮೂಲಿ ಅವ್ರು ಹೇಳವ್ರೆ. ಬೇಕಾ ಬೇಡ? ನಮ್ಮೇಲೆ ನಂಬಿಕೆ ಇದೆಯಲ್ವಾ? ನಮ್ಮೇಲೆ ವಿಶ್ವಾಸ ಇದೆಯಲ್ವಾ? ಬೆಳೀಸಿ ಬೆಳೀರಿ ಅಂತ ಮಾಡಿ. ಪ್ರಾಬ್ಲಮ್ ಏನು? ಫ್ರೀ ತಾನೇ. ಸಬ್ಸ್ಕ್ರೈಬು, ಲೈಕು, ಕಮೆಂಟು, ಕಳ್ಕೊಳ್ಳೋದೇನೂ ಇಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ, ಆ್ಯಂಡ್ ಸಪೋರ್ಟ್ ಮಾಡಿ. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ಖುಷಿಯಾಗಿರಿ, ಖುಷಿಯಾಗಿ ಇರಿಸಿ. ಏನಂತ ಮಾತ್ರ ಕೇಳಬೇಡಿ, ಕಮೆಂಟ್ ಮಾಡಿ ಆಯಿತಾ?